ಬೊಂಬಾಟ್ ಅಡುಗೆಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋದು ಒಂದು ಸೂಪರ್ ಆಗಿರೋ ಚಿಕನ್ ಗಾರ್ಲಿಕ್ 65. ಚಿಕ್ಕವರಿಂದ ದೊಡ್ಡವರವರೆಗೂ ಇಲ್ಲ ಕೂಲ್ ಡ್ರಿಂಕ್ಸಿಂದ ಹಾಟ್ ಡ್ರಿಂಕ್ಸ್ವರೆಗೂ ಎಲ್ರಿಗೂ ಇದು ಒಂದು ಸೂಪರ್ ಜೋಡಿ ರೀ. ಈ ಬೊಂಬಾಟ್ ಜೋಡಿನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಮಿಕ್ಸಿಂಗ್ ಬೌಲಲ್ಲಿ ಅರ್ಧ kg ಅಷ್ಟು ಚಿಕನ್ನು, ಇದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಹಾಕೊಳ್ಳೋಣ. 2 ಟೀ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರು. ಇದು ಕಲರ್ಗೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ, ಅದಕ್ಕೆ ಇದನ್ನು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ಇದನ್ನೇ ಹಾಕ್ಕೊಳ್ಳಿ. ಖಾರಕ್ಕೆ ಅನುಕೂಲವಾಗಿ ಇಲ್ಲಾಂದರೆ ಒಂದು 3/4 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೋಬೋದು, ಇದು ಮೀಡಿಯಮ್ ಖಾರ ಆಗಿರುತ್ತೆ. 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ, ಹಾಗೆ ಒಂದು 1/4 ಟೀ ಸ್ಪೂನ್ ಜೀರಿಗೆ ಪುಡಿ, ಕರಿಬೇವಿನ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, 1 ರಿಂದ 1.5 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ರಿಂದ 2 ಟೀ ಸ್ಪೂನ್ ಅಷ್ಟು ಮೊಸರು. ಇವ್ರನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಬೆಸ್ಟ್ ರಿಸಲ್ಟ್ಸ್ ಬರಬೇಕು ಅಂದರೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಡಬೇಕು. ಫ್ರಿಜ್ಜಲ್ಲಿ ಎತ್ತಿಡೋದು ಹಾಗೆ ಎತ್ತಿಡಬಾರ್ದು, ಕ್ಲಿಂಗ್ ರ್ಯಾಪ್ ಹಾಕ್ಬಿಟ್ಟು ಚೆನ್ನಾಗಿ ರ್ಯಾಪ್ ಮಾಡಿಬಿಟ್ಟು ಎತ್ತಿಟ್ರೆ ಅದರಲ್ಲಿ ಮಾಯಿಶ್ಚರ್ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಬಟ್ ಏನು ಮಾಡೋದು, ನಮಗೆ ಸ್ವಲ್ಪ ಅರ್ಜೆಂಟ್ ಅಲ್ವಾ, ಸೊ 15-20 ನಿಮಿಷ ಎತ್ತಿಟ್ರೂ ಆಗುತ್ತೆ ಹಂಗೆ ಕೌಂಟ್ರಲ್ಲಿ. ಇವಾಗ 20 ಮಿನಿಟ್ಸ್ ಲೇಟರ್ ಏನು ಮಾಡೋಣ, ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಕಾರ್ನ್ಫ್ಲವರ್ ಹಾಕೋಣ. ಕಾರ್ನ್ಫ್ಲವರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಾರ್ನ್ಫ್ಲವರ್ ಅಳತೆ ಮಾತ್ರ ಅಷ್ಟೇ ಇಷ್ಟೇ ಅಂತ ಹೇಳಕ್ಕೆ ಬರಲ್ಲ, ಏನಂದರೆ ಸ್ವಲ್ಪ ಹಾಕ್ಕೊಳ್ತಾ ಇದನ್ನು ಮಿಕ್ಸ್ ಮಾಡ್ಕೊಳ್ತಾನೆ ನಿಮಗೆ ಗೊತ್ತಾಗೋದು. ಏನಂದರೆ ಇದು ಲೈಟಾಗಿ ಒಂದು ಕೋಟ್ ಕಾರ್ನ್ಫ್ಲವರ್ ಆಗಿರಬೇಕು, ನೀರಿನ ಅಂಶ ಕಮ್ಮಿ ಇರಬೇಕು. ಕಾರ್ನ್ಫ್ಲವರ್ ಸಾಲಿಲ್ಲ ಅಂತ ಇನ್ನೊಂದು 2 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಚಿಕನ್ನ ಡೀಪ್ ಫ್ರೈ ಮಾಡ್ಕೊಂಬಿಡೋಣ. ಕಾರ್ನ್ಫ್ಲವರ್ ಯಾವತ್ತೂ ಲಾಸ್ಟಲ್ಲಿ ಹಾಕ್ಕೊಳ್ಳಿ, ಏನಕ್ಕೆ ಫಸ್ಟೇ ಹಾಕ್ಬಿಟ್ರೆ ಚಿಕನ್ಗೆ ಅಷ್ಟೊಂದು ಮಸಾಲೆ ಹಿಡಿಯಲ್ಲ. ನೋಡಿ, ಒಂದೊಂದೇ ಈ ಥರ ಬಿಡ್ತಾ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ 2 ನಿಮಿಷ ಬೆಂದರೆ ಸಾಕು. ಅದ್ರ ಮೇಲೆ ಬೇಯಿಸೋದು ಬೇಡ, ಅದ್ರ ಮೇಲೆ ಬೇಯಿಸಿದಷ್ಟು ಗಟ್ಟಿ ಆಗಿಬಿಡುತ್ತೆ ಚಿಕನ್ನು. ಈ ಥರ ಚಿಕನ್ ಪೀಸಸ್ ಎಲ್ಲ ಹಾಕಿದ್ಮೇಲೆ 1 ನಿಮಿಷವರೆಗೂ ಆ ಚಿಕನ್ನ ಮುಟ್ಟಕ್ಕೆ ಹೋಗ್ಬಿಡಿ. 2 ನಿಮಿಷ ಆದಮೇಲೆ ಬ್ಯೂಟಿಫುಲ್ ಆಗಿರೋ ಚಿಕನ್ನು ರೆಡಿಯಾಗಿರುತ್ತೆ. ಇದೇ ಥರ ಮಕ್ಳಿಗೂ ಸರ್ವ್ ಮಾಡ್ಬೋದು, ಇಲ್ಲಾಂದರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಬರ್ಬೋದು. ಚಿಕನ್ ಕರೆದಿರೋ ಎಣ್ಣೆಲೇ ಒಂದು 2 ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಅರ್ಧ ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. 3 ರಿಂದ 4 ಹಸಿಮೆಣಸಿನ್ಕಾಯಿ, ಇಲ್ಲ ಖಾರಕ್ಕೆ ಅನುಕೂಲವಾಗಿ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕ್ಕೋಬೋದು. ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಚಿಟಿಕೆ ಉಪ್ಪು. ಇವ್ರನ್ನೆಲ್ಲ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳೋಣ. ಎಲ್ಲಿವರೆಗೂ ಮಾಡ್ಕೋಬೇಕು ಅಂದರೆ ಬೆಳ್ಳುಳ್ಳಿ ಒಂದು ಗೋಲ್ಡನ್ ಕಲರ್ ಬರೋವರೆಗೂ, ಪ್ಲಸ್ ಸ್ವಲ್ಪ ಲೈಟಾಗಿ ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಮಾಡ್ಕೊಳ್ಳೋಣ. ನಾ ಬರೋವರೆಗೂ ಬೇರೆಯವರವ, ನಾ ಬಂದ ಮೇಲೆ ನಂದೇ ಅವ ಅಂದಂಗೆ ಚಿಕನ್ನ ಹಾಕ್ಕೊಳ್ಳೋಣ. ಈ PJ ಇಷ್ಟ ಆಗಿದ್ದರೆ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ನ ಮಾಡೋದಕ್ಕೆ ಮರಿಬೇಡಿ. ನಾ ಹೇಳೋದಕ್ಕೆ ಮರ್ತೋಗ್ತೀನಿ, ನೀವು ಮಾಡೋದಕ್ಕೆ ಮರ್ತೋಗ್ತೀರ. ಇವ್ರನ್ನೆಲ್ಲ ಲೈಟಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿದ್ಮೇಲೆ ಒಂಚೂರು ಪೆಪ್ಪರ್ ಹಾಕೊಳ್ಳೋಣ ಮೇಲಿಂದ. ಲೈಟಾಗಿ ಸ್ವಲ್ಪ ಆಡಿಸ್ಬಿಟ್ಟು ಸರ್ವ್ ಮಾಡಿಬಿಡೋಣ. ಖಾರ ಅನ್ನೋರಿಗೆ ಸ್ವಲ್ಪ ಲಿಂಬೆಹಣ್ಣನ್ನ ಇಟ್ಟು ಹಾಟು ಕೋಲ್ಡ್ನ ಹಿಡ್ಕೊಂಡು ಸ್ಟಾರ್ಟ್ ಮಾಡಿಬಿಡೋಣ. ಅಂಟಿಲ್ ನೆಕ್ಸ್ಟ್ ಟೈಮ್, ಬೊಂಬಾಟ್ ಅಡುಗೆ ಸೈನಿಂಗ್ ಆಫ್. ಸಿ ಯು ಇನ್ ಅನದರ್ ಗ್ರೇಟ್ ವಿಡಿಯೋ. ಬಾಯ್ ಬಾಯ್.